ಅಪರಾಧಿಗಳಿಗೆ ಸಮಸ್ಯೆನೇ ಇಲ್ಲಂತೆ. ಶಿಕ್ಷೆ ಆಗೋ ಹೊತ್ತಿಗೆ ಬದುಕು ಮುಗಿದೋಗಿರುತ್ತೆ. ನಿರಪರಾಧಿಗಳಿಗೆ ಹಾಗಲ್ಲ. ನ್ಯಾಯ ಆಗೋ ಹೊತ್ತಿಗೆ ಶಿಕ್ಷೆನೇ ಆಗೋಗಿರುತ್ತೆ. ಭೋಗತ ಲೋಕದಲ್ಲಿ ಅನೇಕ ಕಸರತ್ತುಗಳನ್ನು ಎಸಗಿ ಮಾಡದೇ ಇರುವ ತಪ್ಪಿಗೆ ಜೈಲಿನ ಕಂಬಿಗಳನ್ನು ಅಪ್ಪಿದ ನತದೃಷ್ಟ ವ್ಯಕ್ತಿಯ ಜೀವನಗಾಥೆ ಪ್ಯಾಪಿಲಾನ್. 3 ಭಾಗಗಳಲ್ಲಿ ಹೊರಹೊಮ್ಮಿದ ಇಂಗ್ಲಿಷ್ ಕಾದಂಬರಿಯನ್ನು ಕನ್ನಡಕ್ಕೆ ತರ್ಜುಮೆ ಮಾಡಿ ಕನ್ನಡ ಸಾಹಿತ್ಯಾಭಿಮಾನಿಗಳಿಗೆ ಉಣಬಡಿಸಿದ ಕೀರ್ತಿ ಪೂರ್ಣಚಂದ್ರ ತೇಜಸ್ವಿ ಮತ್ತು ಪ್ರದೀಪ್ ಕೆಂಜಿಗೆಯವರಿಗೆ ಸಲ್ಲುತ್ತದೆ. ಸಾಹಸಮಯ ಘಟನೆಗಳನ್ನು ಒಳಗೊಂಡ ಈ ಕಾದಂಬರಿ ಓದುಗನಿಗೆ ಇಷ್ಟವಾಗದೇ ಇರಲಾರದು. ಯಾರೋ ಮಾಡಿದ ತಪ್ಪಿಗೆ ಜೈಲು ಸೇರಿದ ಪ್ಯಾಪಿಯ ಮೂಲ ಮಂತ್ರ ಪಲಾಯನ. ಪ್ಯಾಪಿ ಸೆರೆಮನೆಯಿಂದ ಹೇಗಾದರೂ ತಪ್ಪಿಸಿಕೊಳ್ಳುತ್ತಿದ್ದ. ಕೆಲವೊಮ್ಮೆ ಸ್ನೇಹಿತರೊಡನೆ, ಇನ್ನು ಕೆಲವೊಮ್ಮೆ ಏಕಾಂಗಿಯಾಗಿ. ಎಷ್ಟೇ ಪಲಾಯನ ಮಾಡಿದರೂ ಪ್ಯಾಪಿ ನತದೃಷ್ಟನೇ ಸರಿ, ಸಿಕ್ಕಿ ಬೀಳುತ್ತಿದ್ದ. ಆಗಿನ ಜೈಲಿನಲ್ಲಿದ್ದ ಕೆಲವೊಂದು ಕ್ರೂರ ಶಿಕ್ಷೆಗಳು, ಅಲ್ಲಿನ ಸನ್ನಿವೇಶಗಳನ್ನು ಓದುತ್ತಿದ್ದರೆ ಮೈ ಜುಮ್ಮೆನಿಸುವುದುಂಟು. ಪ್ಯಾಪಿಯ ಪಲಾಯನದ ಸುದೀರ್ಘ ಪಯಣ 3 ಪುಸ್ತಕಗಳಲ್ಲಿದೆ. ತಪ್ಪದೇ ಒಮ್ಮೆ ಓದಿ, ಬದುಕಿಗೆ ಸ್ಫೂರ್ತಿಯಾಗದೇ ಇರಲಾರದು.